I heartily welcome you all again for the biological class. In my last hour of teaching, we learned about kingdom Protista, and this particular class we are going to learn about kingdom Fungi. Kingdom Fungi, or the word the fungi, is derived from the Latin word the fungus, means mushroom. ನಾನು ನಿಮಗೆ ಮತ್ತೊಮ್ಮೆ ಜೀವಶಾಸ್ತ್ರದ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾವು ಇವತ್ತಿನ ದಿವಸ ಸಾಮ್ರಾಜ್ಯ, ಶಿಲೀಂಧ್ರಗಳ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋಣ. ನೋಡ್ರಿ, ಈ ಫಂಜೈ ಅನ್ನುವಂಥ ಶಬ್ದವನ್ನು ಲ್ಯಾಟಿನ್ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ. ಅಲ್ಲಿ ಫಂಜೈ ಅದರ ಫಂಗಸ್ ಅಂತಂದರೆ ಮಶ್ರೂಮ್ ಅಂತ ಕರೀತಾರೆ. ಮಶ್ರೂಮ್ಗೆ ನಾವು ಕನ್ನಡದಲ್ಲಿ ಅನಬೆ ಅಂತ ಕರಿತೀವಿ. ಸೊ ದ ಫಂಗಸ್ ಆರ್ they are simple non-vascular achlorophyllous. The simple non-vascular achlorophyllous heterotrophic spore producing eukaryotes which possesses the glycogen as their reserve food and the chitin in their cell wall. ಅಂದರೆ ಫಂಗಸ್ ಏನಿರ್ತವ ಅತ್ಯಂತ ಸರಳ ಜೀವಿಗಳಾಗಿರ್ತವೆ. ಅವು ನಾಳೀಯ ವ್ಯವಸ್ಥೆಯನ್ನು ಹೊಂದಿರುವುದಿಲ್ಲ, ಅವು ಪತ್ರವರ್ತನೂ ಸಹಿತ ಹೊಂದಿರಂಗಿಲ್ಲ. ಆದರೆ ಫಂಗಸ್ ಏನಿರ್ತವೆ ಅಂದರೆ ಶಿಲೀಂಧ್ರಗಳು ಪರಾವಲಂಬಿಗಳಾಗಿರ್ತವೆ. ಅವು ಬೀಜಕಗಳನ್ನು ಉತ್ಪತ್ತಿ ಮಾಡುವಂತಹ ಯೂಕ್ಯಾರಿಯೋಟ್ಗಳಾಗಿರ್ತವೆ. ಇದರ ಜೊತೆಗೆ ಅವು ಗ್ಲೈಕೋಜನ್ನನ್ನು ತಮ್ಮ ದೇಹದೊಳಗೆ ಸಂಗ್ರಹಿಸಿಟ್ಟಿರ್ತಾವೆ. ಮತ್ತು ಅವುಗಳ ಕೋಶ ಗೋಡೆಯಲ್ಲಿ ಖೈಟಿನ್ ಅನ್ನುವಂಥ ಶರ್ಕರ ಪಿಷ್ಟ ಇರ್ತದೆ. ಇದು ಫಂಗಸ್ನ ಗುಣಲಕ್ಷಣಗಳು. ಎಂತೀವಿ? ದ ಫಂಗಸಸ್ ಆರ್ simple non-vascular achlorophyllous heterotrophic spore producing eukaryotes. They possesses the glycogen as the reserve food and chitin in their cell wall. Then occurrence, where the fungus are present. The fungus are cosmopolitan in nature. They mainly prefer the dark, warm and humid places. ಈ ಶಿಲೀಂಧ್ರಗಳು ಸರ್ವವ್ಯಾಪಿಯಾಗಿರ್ತವೆ, ಎಲ್ಲ ಕಡೆಗೂ ಇವು ಇರ್ತವೆ. ಆದರೆ ಅವು ಯಾವ ಸ್ಥಳಗಳನ್ನು ಆಯ್ಕೆ ಮಾಡಿಕೊಳ್ತಾವೆ ಅಂತಂದರೆ, ಯಾವ ಸ್ಥಳದಲ್ಲಿ ಕತ್ತಲೆ ಇರ್ತದೆ, ಯಾವ ಸ್ಥಳದಲ್ಲಿ ಬೆಚ್ಚಗಿರ್ತದೆ, ಮತ್ತು ಯಾವ ಸ್ಥಳದಲ್ಲಿ ಆರ್ದ್ರ ಅಂದರೆ ತೇವಾಂಶ ಭರಿತವಾಗಿರ್ತದಲ್ಲ, ಅಂತಹ ಪ್ರದೇಶಗಳಲ್ಲಿ ಅವು ಜಾಸ್ತಿ ವಾಸವನ್ನು ಮಾಡ್ತವೆ. ಈ ಫಂಗಸಸ್ಗಳು ಏನಂತಂದರೆ ಬಹಳಷ್ಟು ಎಲ್ಲ ಫಂಗಸಸ್ಗಳು ಮಲ್ಟಿ ಸೆಲ್ಯುಲರ್ ಆಗಿರ್ತವೆ. ಆದರೆ ಈಸ್ಟ್ ಅನ್ನುವಂಥ ಫಂಗಸ್ ಮಾತ್ರ ಏನಿರ್ತದೆ, ಯುನಿಸೆಲ್ಯುಲರ್ ಆಗಿರ್ತದೆ. ಅಂದರೆ ಎಲ್ಲ ಶಿಲೀಂಧ್ರಗಳು ಬಹುಕೋಶೀಯ ಜೀವಿಗಳಾಗಿರ್ತವೆ. ಆದರೆ ಈಸ್ಟ್ ಅನ್ನೋದು ಮಾತ್ರ ಏನಾಗಿರ್ತದೆ, ಏಕಕೋಶೀಯ ಜೀವಿಯಾಗಿರ್ತದೆ. ಇನ್ನು ಇವುಗಳ ಪೋಷಣೆಯ ಬಗ್ಗೆ ಅಧ್ಯಯನ ಮಾಡೋದು. ನ್ಯೂಟ್ರಿಷನ್, ಹೌ ದೇ ಟೇಕ್ ದೇರ್ ನರಿಶ್ಮೆಂಟ್ ಅಂತ, ಯಾವ ರೀತಿ ತಮ್ಮ ಪೋಷಣೆಯನ್ನು ಅವು ಮಾಡ್ಕೋತಾವೆ. ನೋಡ್ರಿ, 3 ಪ್ರಕಾರದಲ್ಲಿ ಶಿಲೀಂಧ್ರಗಳು ತಮ್ಮ ಪೋಷಣೆಯನ್ನು ಮಾಡಿಕೊಳ್ತವೆ. ಒಂದನೇದು ದ ಸ್ಯಾಪ್ರೋಫೈಟಿಕ್, ಸೆಕೆಂಡ್ ಒನ್ ಈಸ್ ಪ್ಯಾರಾಸೈಟಿಕ್, ಥರ್ಡ್ ಒನ್ ಈಸ್ ಸಿಂಬಯೋಟಿಕ್ ರಿಲೇಷನ್ಶಿಪ್ ಅಂತ. ಸ್ಯಾಪ್ರೋಫೈಟಿಕ್ಸ್, ಮೋಸ್ಟ್ ಆಫ್ ದ ಫಂಜೈ ಆರ್ ಸ್ಯಾಪ್ರೋಫೈಟಿಕ್. ದೇ ಡಿಪೆಂಡ್ ಆನ್ ಆರ್ ದೇ ಅಬ್ಸಾರ್ಬ್ ದ ಆರ್ಗ್ಯಾನಿಕ್ ಮ್ಯಾಟರ್ ಫ್ರಮ್ ಡೆಡ್ ಆ್ಯಂಡ್ ಡಿಕೆ ಮ್ಯಾಟರ್. ಆ್ಯಂಡ್ ಮೋಸ್ಟ್ ಆಫ್ ದ saprobes spoil our food and some break down the organic matter and releases the mineral to the soil. And the yeast is useful in making the bread and fermented drinks. ನೋಡಿ, ಈ ಕೊಳೆತಿನಿಗಳು ಅಂತ ಕರಿತೀವಿ. ಇವು ಸಾವಯವ ವಸ್ತುಗಳನ್ನು ಕೊಳೆಯುತ್ತಿರುವ ಜೀವಿಗಳು ಅಥವಾ ಕೊಳೆಯುತ್ತಿರುವ ವಸ್ತುಗಳಿಂದ ಹೀರಿಕೊಳ್ತವೆ. ಇದರ ಮುಖೇನ ಅವೇನು ಮಾಡ್ತವೆ, ತಮ್ಮ ಪೋಷಣೆಯನ್ನು ಮಾಡಿಕೊಳ್ತವೆ. ಬಹಳಷ್ಟು ಕೊಳೆತಿನಿಗಳು ನಮ್ಮ ಆಹಾರವನ್ನು ನಾಶ ಮಾಡ್ತವೆ. ಅದರ ಜೊತೆಗೆ ಈ ಕೊಳೆತಿನಿಗಳು ಈ ಸಾವಯವ ವಸ್ತುಗಳು ಅಥವಾ ಈ ಜೀವಿಗಳನ್ನು ಕೊಳೆಸೋದ್ರಿಂದ ಏನಾಗ್ತದೆ, ಮಣ್ಣಿಗೆ ಖನಿಜಾಂಶಗಳು, ಮಿನರಲ್ಸ್ ಅಂತ ಖನಿಜಾಂಶಗಳು ಮರಳಿ ಮಣ್ಣಿಗೆ ಬಿಡುಗಡೆಗೊಳ್ತವೆ. ಅರ್ಥ ಆಯ್ತಾ? ಇದರ ಜೊತೆಗೆ ಈಸ್ಟ್ ಅನ್ನುವ ಫಂಜೈನ ಶಿಲೀಂಧ್ರವನ್ನು ನಾವು ಬ್ರೆಡ್ ತಯಾರು ಮಾಡಲಿಕ್ಕೆ ಮತ್ತು ಫರ್ಮೆಂಟೆಡ್ ಡ್ರಿಂಕ್ಸ್ ಅಂದ್ರೇನು, ಹುದುಗಿದ ಪಾನೀಯಗಳ ತಯಾರು ಮಾಡಲಿಕ್ಕೆ ಉಪಯೋಗವನ್ನು ಮಾಡ್ತೀವಿ. ಇನ್ನು ಪ್ಯಾರಾಸೈಟ್ಗಳು,
Parasites are the one which live in or on the host organisms and they for their food and nourishment. And some of the parasite causes they are pathogens to both the animals and the plants. In plants, they causes the white spots on the mustards or they causes the smut and rust disease. In case of human beings also, the fungus causes several diseases like athlete foot, ringworm and some systematic and superficial fungal infections. ಪರಾವಲಂಬಿಗಳ ಮುಖೇನ ತಮ್ಮ ಪೋಷಣೆಯನ್ನು ಯಾವುದು ಶಿಲೀಂಧ್ರಗಳು ಮಾಡಿಕೊಳ್ತವೆ. ಹೇಗೆ ಅಂತಂದರೆ ಇವು ಮತ್ತೊಂದು ಜೀವಿಗಳ ಮೇಲೆ ಅಥವಾ ಜೀವಿಗಳ ಒಳಗಡೆ ಇದ್ದುಕೊಂಡು ತಮ್ಮ ಆಹಾರ ಮತ್ತು ವಾಸಸ್ಥಳವಾಗಿ ಮಾಡಿಕೊಂಡು ತಮ್ಮ ಪೋಷಣೆಯನ್ನು ಮಾಡಿಕೊಳ್ತವೆ. ಕೆಲವೊಂದು ಪರಾವಲಂಬಿಗಳು ಏನಾಗ್ಯಾವ ಅಂತಂದರೆ ರೋಗಾಣುಗಳಾಗ್ಯಾವ. ಅವು ಏನು ಮಾಡ್ತವೆ, ನಮಗೆ ರೋಗಗಳನ್ನು ಸಸ್ಯಗಳು ಆಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು ಅವುಗಳಿಗೆ ರೋಗವನ್ನು ತೆಗೆದುಕೊಂಡು ಬರ್ತಾವೆ. ಇದರೊಳಗೆ ನಾವು ನೋಡಬೇಕಾದ್ರೆ ಸ್ಮಟ್ ಆ್ಯಂಡ್ ರಸ್ಟ್ ಅಂತ ಕರಿತೀವಿ. ಸ್ಮಟ್ ಅಂದರೆ ಮಸಿ ರೋಗ ಅಂತ ಕರಿತೀವಿ. ರಸ್ಟ್ ಅಂದರೆ ತುಕ್ಕು ರೋಗ ಅಂತ ಕರಿತೀವಿ. ಸಸ್ಯಗಳಲ್ಲಿ ಮಸಿ ರೋಗ ಮತ್ತು ತುಕ್ಕು ರೋಗವನ್ನು ಈ ಶಿಲೀಂಧ್ರಗಳು ತೆಗೆದುಕೊಂಡು ಬರ್ತವೆ. ನೀವು ಮಸಿ ರೋಗವನ್ನು ನೋಡಬೇಕಾದ್ರೆ ನೀವು ಈರುಳ್ಳಿಯನ್ನು ತೆಗೆದುಕೊಂಡು ಬಂದಿರ್ತೀರಿ. ಈರುಳ್ಳಿಯ ಸಿಪ್ಪಿಯನ್ನು ಬಿಚ್ಚಬೇಕಾದ್ರೆ ಅಲ್ಲಿ ಅಂದರೆ ಕರಗಿನ ಪೌಡ್ರ್ ಇರ್ತದೆ, ಅದಕ್ಕೆ ಮಸಿ ರೋಗ ಅಂತ ಕರಿತೀವಿ. ಅದು ಶಿಲೀಂಧ್ರಗಳಿಂದ ಆ ಈರುಳ್ಳಿಗೆ ಬಂದಿರ್ತದೆ. ಹಾಗೆ ಪ್ರಾಣಿಗಳನ್ನು ನಮಗೆ ಯಾವ್ಯಾವ ರೋಗವನ್ನು ಕಾಸ್ ಮಾಡ್ತಾವೆ ಅಂದರೆ ಗಜಕರ್ಣ, ರಿಂಗ್ ವರ್ಮ್ ಅಂದರೆ ಗಜಕರ್ಣ ಅಂತ ಕರಿತೀವಿ. ಹಾಗೆ ಬೇರೆ ಬೇರೆ ಒಟೊಮೈಕಾಸಿಸ್ ಅಂತ ಕರೀತಾರೆ, ಕಿವಿಯೊಳಗೆ ಬೇನೆ ಆಗ್ತದೆ, ಮೈಸಿಲಿಯಮ್ ಗ್ರೋತ್ ಆಗ್ತದೆ. ಹಾಗೆ ಬೇರೆ ಬೇರೆ ರೋಗಗಳನ್ನು ಮನುಷ್ಯನಲ್ಲಿ ಸಹಿತ ಅಥ್ಲೆಟ್ಸ್ ಫುಡ್ ಡಿಸೀಸ್ ಅಂತ ಕರಿತೀವಿ. ಹೀಗೆ ತೆಗೆದುಕೊಂಡು ಫಂಗಸ್ ಶಿಲೀಂಧ್ರಗಳು ಬರ್ತವೆ. ಮತ್ತು ದೇ ಆರ್ ಹ್ಯಾವಿಂಗ್ ದ ಸಿಂಬಯೋಟಿಕ್ ಅಸೋಸಿಯೇಷನ್ ವಿತ್ the algae and the higher form, or they have the symbiotic association with the green forms. When they have the fungus having the symbiotic association with the algae, it is called as lichen. When the fungus having the symbiotic association with the roots of the higher plant, it is called as mycorrhiza. Remember, mycorrhiza. Myco means fungus, mycota. Rhiza means root. Rhiza means root. ನೋಡ್ರಿ, ಈ ಶಿಲೀಂಧ್ರಗಳು ಅಲ್ಗೆ ಶೈವಲಗಳಾಗಿರ್ಬೋದು ಮತ್ತು ಎತ್ತರದ ಸಸ್ಯಗಳಾಗಿರ್ಬೋದು ಅವುಗಳ ಜೊತೆಗೆ ಸಹಜೀವನವನ್ನು ನಡೆಸ್ತಾವೆ. ಈ ಸಹಜೀವನವನ್ನು ನಡೆಸುವುದರಿಂದನೂ ಈ ಶಿಲೀಂಧ್ರಗಳೇನು ಮಾಡ್ತಾವೆ ಅಂದರೆ ತಮ್ಮ ಪೋಷಣೆಯನ್ನು ಮಾಡಿಕೊಳ್ತಾವೆ. ಈ ಶಿಲೀಂಧ್ರಗಳು ಲೈಕನ್ ಅಂತಾರೆ, ನಾವೇನು ಕರಿತೀವಿ ಕಲ್ಲು ಹೂವು ಅಂತ ಕರಿತೀವಿ. ಅಂದರೆ ಬಂಡೆಗಲ್ಲುಗಳ ಮೇಲೆ ಈ ಹೂವಿನ ಆಕಾರದಲ್ಲೂ ಈ ಸಸ್ಯಗಳು ಬೆಳೆದಿರ್ತಾವ, ಅವಕ್ಕೇನು ಕರಿತೀವಿ ಲೈಕನ್ ಅಥವಾ ಕಲ್ಲು ಹೂವು ಅಂತ ಕರಿತೀವಿ. ಈ ಕಲ್ಲು ಹೂವಿನಲ್ಲಿ ಏನಿರ್ತದೆ ಸಹಜೀವನವಿರ್ತದೆ. ಅಂದರೆ ಶಿಲೀಂಧ್ರಗಳು ಮತ್ತು ಪಾಚಿಗಳು ಒಂದಕ್ಕೊಂದು ಸಹಜೀವನವನ್ನು ನಡೆಸ್ತವ. ಈ ಸಹಜೀವನವನ್ನು ನಡೆಸುವುದರಿಂದ ಬಂಡೆಗಲ್ಲುಗಳ ಮೇಲೆ ಹೂಗಳಾಗಿರ್ತವ, ಅವಕ್ಕೇನು ಕರಿತೀವಿ ಕಲ್ಲು ಹೂವು ಅಥವಾ ಲೈಕನ್ ಅಂತ ಕರಿತೀವಿ. ಮತ್ತು ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ, ಎಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಅತಿ ಎತ್ತರದ ಮರಗಳಿರ್ತವೆ. ಇವುಗಳ ಬೇರಿನ ಮೇಲೆ ಏನು ಮಾಡ್ತಾವೆ ಅಂದರೆ ಅಥವಾ ಬೇರಿನ ಒಳಗಡೆ ಶಿಲೀಂಧ್ರಗಳೇನು ಮಾಡ್ತಾವೆ ಬೆಳಿತಾವೆ. ಹೀಗೆ ಈ ಎತ್ತರವಾದ ಮರಗಳ ಬೇರಿನ ಜೊತೆಗೆ ಶಿಲೀಂಧ್ರಗಳು ಏನು ಮಾಡ್ತಾವೆ ಸಹಜೀವನವನ್ನು ನಡೆಸ್ತಾವೆ. ಅದಕ್ಕೇನು ಕರಿತೀವಿ ಅಂತಂದರೆ ಮೈಕೋರೈಸಾ ಅಂತ ನಾವು ಕರಿತೀವಿ. ನೋಡಿರಿ, ನಾನು ಹೇಳಿದ ನಿಮಗೆ the fungal cell wall is made up of the chitin and polysaccharide ಅಂತ. ಅಂದರೆ ಈ ಶಿಲೀಂಧ್ರಗಳ ಕೋಶಗೋಡೆ ಇದರಿಂದ ಮಾಡಲ್ಪಟ್ಟಿರ್ತದೆ ಅಂದರೆ ಖೈಟಿನ್ ಅನ್ನುವಂಥ ಶರ್ಕರ ಪಿಷ್ಟದಿಂದ ಮಾಡಲ್ಪಟ್ಟಿರ್ತದೆ. ಅದರ ಜೊತೆಗೆ ಶರ್ಕರ ಪಿಷ್ಟದ ಸರಪಳಿ ಪಾಲಿಸ್ಯಾಕ್ರೈಡ್ ಅಂತ ಕರಿತೀವಿ. ಶರ್ಕರ ಪಿಷ್ಟದ ಸರಪಳಿಯಿಂದ ಏನಾಗಿರ್ತದೆ ಈ ಕೋಶಗೋಡೆ, ಅದರದ್ದು ಶಿಲೀಂಧ್ರಗಳ ಕೋಶಗೋಡೆ ಮಾಡಲ್ಪಟ್ಟಿರ್ತದೆ. ನೋಡ್ರಿ, ಮತ್ತು ಈ ಒಂದು ರಚನೆ ಹೆಂಗಿರ್ತದೆ, ಶಿಲೀಂಧ್ರಗಳ ರಚನೆ ಹೆಂಗಿರ್ತದೆ ನಾವು ಕಲಿಯೋಣ. ದ ಫಂಗಸ್ ಆರ್ ಫಿಲಾಮೆಂಟಸ್ ಥಿನ್ ಸ್ಲೆಂಡರ್ ಲೈಕ್ ಸ್ಟ್ರಕ್ಚರ್ಸ್ ಕಾಲ್ಡ್ ಆಸ್ ಹೈಪೆ ಅಂತ ಕರಿತೀವಿ. ದ ನೆಟ್ವರ್ಕ್ ಆಫ್ ಹೈಪೆ ಇಸ್ ಕಾಲ್ಡ್ ಆಸ್ ಮೈಸೀಲಿಯಮ್ ಅಂತ ಕರಿತೀವಿ. ದ ಟೂ ಟೈಪ್ ಆಫ್ ಹೈಪೆ, ಒನ್ ಈಸ್
a septate having or consist of numerous nucleus. So that the many nucleus present in the aseptate hyphae is called as cenocytic hyphae. It is called the cenocytic hyphae. Whereas another type of hyphae is having, it is the septate hyphae, is having the septa. So that each septa is consist of one nucleus. It is multicellular and the septate hyphae. ಸಿಲಿಂಡ್ರ್ಗಳು ಫಿಲಾಮೆಂಟಿಸ್ ಅಂದರೆ ಉದ್ದನಾದಂಥ ತಂತುವಿನ ಆಕಾರದಲ್ಲಿ ಇರ್ತಾವೆ. ಈ ತಂತು ಏನಂತಂದರೆ ತೆಳುವಾದ ಸ್ಲೆಂಡರ್ ಥ್ರೆಡ್ ಲೈಕ್ ಅಂತ ಕರೀತಾರೆ. ಸ್ಲೆಂಡರ್ ಥ್ರೆಡ್ ಅಂದರೆ ತೆಳ್ಳಗಿನ ದಾರದ ಆಕೃತಿಯಲ್ಲಿ ಏನಿರ್ತಾವ ಸಿಲಿಂಡರ್ಗಳಿರ್ತಾವ. ಈ ಆಕೃತಿಗೆ ನಾವು ಏನು ಕರಿತೀವಿ, ಹೈಪೆ ಅಂತ ಕರಿತೀವಿ. ಏನು ಕರಿತೀವಿ ಅದಕ್ಕೆ? ಹೈಪೆ ಅಂತ ಕರೀತಾರೆ. ಹೈಪೆ ಅಂದರೆ ಸಿಲಿಂಡ್ರ ಜಾಲದ ಎಳೆ ಅಥವಾ ಕವಕ ಜಾಲದ ಎಳೆ ಅಂತ ಕರಿತೀವಿ. ದ ನೆಟ್ವರ್ಕ್ ಆಫ್ ಹೈಪೆ ಇಸ್ ಕಾಲ್ಡ್ ಆಸ್ ಮೈಸೀಲಿಯಂ ಅಂತ ಕರಿತೀವಿ ನಾವು. ಮೈಸೀಲಿಯಂ ಅಂತ ಕರಿತೀವಿ. ಮೈಸೀಲಿಯಂ ಅಂತಂದ್ರೇನು, ಈ ಎಳೆಗಳು ಕವಕ ಜಾಲದ ಎಳೆಗಳು ಕೂಡಿಕೊಂಡು ಏನಾಗಿರ್ತವೆ, ಜಾಲ ನಿರ್ಮಾಣ ಆಗಿರ್ತದೆ. ಅದಕ್ಕೇನು ಕರಿತೀವಿ, ಕವಕ ಜಾಲ ಅಥವಾ ಶಿಲೀಂಧ್ರ ಜಾಲ ಅಂತ ಕರಿತೀವಿ. ನೆನಪಿಟ್ಕೋರಿ, ಏನು ಹೇಳಿದೆನು, ಫಂಗಸ್ ಉದ್ದನಾದಂತಹ ತೆಳ್ಳಗಿನ ಏನು ದಾರದ ಆಕೃತಿಯಲ್ಲಿ ಇರ್ತಾವ, ಅವಕ್ಕೆ ನಾವೇನು ಕರಿತೀವಿ, ಹೈಪೆ, ಕವಕ ಜಾಲದ ಎಳೆ ಅಂತ ಕರಿತೀವಿ. ಈ ಎಳೆಗಳು ಕೂಡಿಕೊಂಡು ಏನಾಗಿರ್ತದೆ, ಮೈಸೀಲಿಯಂ ಆಗಿರ್ತದೆ. ಅಂದರೆ ಕವಕ ಜಾಲದ ಎಲೆಗಳು, ಕವಕ ಜಾಲ ಅಂತ ಕರಿತಾರೆ. ಅದಕ್ಕೆ ಕೂಡಿಕೊಂಡು ಏನಾಗ್ತದೆ, ನೆಟ್ವರ್ಕ್ ಜಾಲ ನಿರ್ಮಾಣ ಆಗಿರ್ತದೆ. ಅದಕ್ಕೆ ಕವಕ ಜಾಲ ಅಥವಾ ಸಿಲಿಂಡರ್ ಜಾಲ ಅಂತ ಕರಿತಾರೆ. ಈ ಹೈಪೆಗಳಲ್ಲಿ ಎರಡು ಪ್ರಕಾರ, ಕೆಲವೊಂದು ಫಂಗಸ್, ಕೆಲವೊಂದು ಸಿಲಿಂಡರ್ಗಳೇನಿರ್ತಾವೆ ಅಂದರೆ ಇಲ್ಲಿ ಅಸೆಪ್ಟೇಟ್ ಹೈಪೆ ಇರ್ತದೆ. ಅಸೆಪ್ಟೇಟ್ ಹೈಪೆ ಅಂದರೆ ಈ ಜಾಗಗಳಲ್ಲಿ ವಿಭಾಜಕಗಳಿರಂಗಿಲ್ಲ. ಯಾವ ಹೈಪೆ ಅಂದರೆ ಕವಕ ಜಾಲದ ಎಳೆಗಳಲ್ಲಿ ವಿಭಾಜಕಗಳಿರ್ತಾವಲ್ಲ, ಅವಕ್ಕೆ ನಾವು ಸೆಪ್ಟೇಟ್ ಹೈಪೆ ಅಂತ ಕರಿತೀವಿ. ಎಲ್ಲಿ ವಿಭಾಜಕಗಳಿರಂಗಿಲ್ಲಲ್ಲ ಅದಕ್ಕೆ ಅಸೆಪ್ಟೇಟ್ ಹೈಪೆ ಅಂತ ಕರಿತಾರೆ. ಸೊ ನೋಡ್ರಿ, ಈ ಅಸೆಪ್ಟೇಟ್ ಹೈಪೆ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ವಿಭಾಜಕಗಳು ಅಂದರೆ ಸೆಪ್ಟಾ ಇರಂಗಿಲ್ಲ. ಆದ ಕಾರಣ ಬಹಳಷ್ಟು ನ್ಯೂಕ್ಲಿಯಸ್ಗಳನ್ನು ಅದು ಹೊಂದಿರ್ತದೆ, ಅಂದರೆ ಕೋಶ ಕೇಂದ್ರಗಳನ್ನು ಅದು ಹೊಂದಿರ್ತದೆ. ಈ ರೀತಿ ಬಹುಸಂಖ್ಯೆಯ ನ್ಯೂಕ್ಲಿಯಸನ್ನು ಹೊಂದಿದಂತಹ ಅಸೆಪ್ಟೇಟ್ ಹೈಪೆವನ್ನು ನಾವೇನು ಕರಿತೀವಿ, ಸಿನೋಸೈಟಿಕ್ ಹೈಪೆ ಅಂತ ಕರಿತೀವಿ. ಮತ್ತು ಯಾವ ಹೈಪೆಗಳಲ್ಲಿ ಸೆಪ್ಟೇಟ್ ವಿಭಾಜಕಗಳಿರ್ತಾವಲ್ಲ, ಅಲ್ಲಿ ಪ್ರತಿಯೊಂದು ವಿಭಾಜಕದೊಳಗೆ ಒಂದು ನ್ಯೂಕ್ಲಿಯಸನ್ನು ಅಂದರೆ ಕೋಶ ಕೇಂದ್ರವನ್ನು ಅದು ಹೊಂದಿರ್ತದೆ. ಈ ಮುಖೇನ ಎರಡು ಪ್ರಕಾರದ ಹೈಪೆ ಅಥವಾ ಕವಕ ಜಾಲದ ಎಳೆಗಳಿರ್ತಾವ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಅಂತ ಹೇಳ್ತೀವಿ. ತದರ ನಂತರದಲ್ಲಿ ಸಂತಾನೋತ್ಪತ್ತಿ ಯಾವ ರೀತಿ ರಿಪ್ರೊಡಕ್ಷನನ್ನು ಮಾಡ್ತಾವೆ. ದ ಫಂಗಸ್ reproduce by three different means. One, by vegetative reproduction. The vegetative reproduction occurs in fungus by fragmentation, fission and budding, whereas asexual reproduction occurs by formation of the spores, the production of spores like the conidia, zoospores and sporangiospores, whereas the sexual reproduction occurs in the fungi by production of three different type of spores called as oospores, ascospores and basidiospores, and these spores are formed, these spores are developed within a distinct hyphae. They are called as the fruiting bodies ಅಂತ. ನೋಡ್ರಿ, ಸಂತಾನೋತ್ಪತ್ತಿ ಮೂರು ಪ್ರಕಾರದ ಸಂತಾನೋತ್ಪತ್ತಿ ಈ ಶಿಲೀಂಧ್ರಗಳಲ್ಲಿ ಆಗ್ತದೆ. ಒಂದನೇದು ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಂದರೆ ಸಸ್ಯಕ ಸಂತಾನೋತ್ಪತ್ತಿ. ಸಸ್ಯಕ ಸಂತಾನೋತ್ಪತ್ತಿ ಹೆಂಗಾಗ್ತಂದ್ರೆ ಫ್ರಾಗ್ಮೆಂಟೇಷನ್, ವಿಘಟನೆ ಅಂತ ಕರಿತೀವಿ. ಫ್ರಾಗ್ಮೆಂಟೇಷನ್ ವಿಘಟನೆ ವಿದಳನ ಮತ್ತು ಮೊಗ್ಗುವಿಕೆಯ ಮುಖಾಂತರ ಆಗ್ತದೆ. ನೋಡಿರಿ, ಫ್ರಾಗ್ಮೆಂಟೇಷನ್ ಅಂದರೆ ವಿಘಟನೆ, ಫಿಜನ್ ಅಂದರೆ ವಿದಳನ, ಬಡ್ಡಿಂಗ್ ಅಂದರೆ ಮೊಗ್ಗುವಿಕೆ. ವಿಘಟನೆ, ವಿದಳನ ಮತ್ತು ಮೊಗ್ಗುವಿಕೆಯ ಮುಖಾಂತರ ಸಸ್ಯಕ ಸಂತಾನೋತ್ಪತ್ತಿ ಆಗ್ತದೆ. ಅಸೆಕ್ಸುವಲ್ ರಿಪ್ರೊಡಕ್ಷನ್, ಅಲೈಂಗಿಕ ಸಂತಾನೋತ್ಪತ್ತಿ ಕೆಲವೊಂದು ಬೀಜಗಳ ಉತ್ಪತ್ತಿಯಿಂದ ಆಗ್ತದೆ. ಅವು ಯಾವಪ್ಪ ಅಂದರೆ ಕೊನಿಡಿಯಾ, ಜೂಸ್ಪೋರ್ ಮತ್ತು ಸ್ಪೊರಾಂಜಿಯೋಸ್ಪೋರ್ ಅನ್ನುವಂತಹ ಬೀಜಕಗಳ ಉತ್ಪತ್ತಿಯಿಂದ ಅಲೈಂಗಿಕ ಸಂತಾನೋತ್ಪತ್ತಿ ಶಿಲೀಂಧ್ರಗಳಲ್ಲಿ ಆಗ್ತದೆ. ಇನ್ನು ಲೈಂಗಿಕ ಸಂತಾನೋತ್ಪತ್ತಿ ಸಹ
ಬೀಜಕಗಳ ಉತ್ಪತ್ತಿಯಿಂದ ಆಗ್ತದೆ ಅವು ಬೇರೆ ಆಗಿರ್ತವೆ. ಅವು ಯಾವಪ್ಪ ಅಂದರೆ ಊಸ್ಪೋರ್ಸ್ಗಳು, ಅಸ್ಕೋಸ್ಪೋರ್ಸ್ಗಳು ಮತ್ತು ಬೆಸಿಡಿಯೋಸ್ಪೋರ್ಸ್ಗಳು ಅಂತ ನಾವು ಕರಿತೀವಿ. ಈ ಎಲ್ಲ ಬೀಜಕಗಳು ಡಿಸ್ಟಿಂಕ್ಟ್ ಅಂದರೆ ಬೇರೆ ಪ್ರಕಾರದ ಹೈಪೆ, ಡಿಸ್ಟಿಂಕ್ಟ್ ಹೈಪೆ ಅಂತ ಕರಿತೀವಿ. ಅದಕ್ಕೆ ನಾವೇನು ಕರಿತೀವಿ, ಡಿಸ್ಟಿಂಕ್ಟ್ ಹೈಪೆ ಅಂತ ಕರಿತೀವಿ. ಅದಕ್ಕೆ ಉತ್ಪಾದಕ ಅಂಗಗಳು ಅಂತ. ಈ ಎಲ್ಲ ಪ್ರೋಟೀನ್ ಬಾಡೀಸ್ ಅಂದ್ರೇನು ಉತ್ಪಾದಕ ಅಂಗಗಳು. ಈ ಎಲ್ಲ ರೀತಿಯ ಬೀಜಕಗಳು ಕೆಲವೊಂದು ಸ್ಪೆಷಲ್ ಡಿಸ್ಟಿಂಕ್ಟ್ ಹೈಪೆ ಅಂತ ಕರಿತೀವಿ. ಕೆಲವೊಂದು ಸ್ಪೆಷಲ್ ಆಗಿರುವಂತಹ ಉತ್ಪಾದಕ ಅಂಗಗಳ ಮೇಲೆ ಅಥವಾ ಅಂಗಗಳ ಒಳಗೆ ಏನಾಗ್ತವ, ಇವು ಉತ್ಪತ್ತಿ ಆಗ್ತವೆ ಅಂತ ಹೇಳ್ತಾರೆ. ಸೊ ನೋಡ್ರಿ, ಲೈಂಗಿಕ ಸಂತಾನೋತ್ಪತ್ತಿ ಆಗಬೇಕಾದ್ರೆ 3 ಹಂತಗಳಲ್ಲಿ ಆಗ್ತದೆ. ಅಂದರೆ ದ ಸೆಕ್ಸುವಲ್ ರಿಪ್ರೊಡಕ್ಷನ್ ಆಕರ್ ಇನ್ 3 steps. ಇನ್ ಫಸ್ಟ್ ಸ್ಟೆಪ್ what happens, the two motile, either a motile or non-motile, the protoplasm of the two motile or non-motile gametes fuse, leading to that process is called as plasmogamy. Means the fusion of protoplasm of two motile or non-motile gametes is called as plasmogamy. In second step, the fusion of two nucleus is called as karyogamy, that leading to the mitosis, that leading to meiosis, and meiosis of the zygote leading to formation of the spores, haploid spores. ಈ ರೀತಿ 3 ಹಂತಗಳಲ್ಲಿ ಏನಾಗ್ತದೆ, 3 ಹಂತಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಆಗ್ತದೆ. ಒಂದನೇದು ಪ್ಲಾಸ್ಮೋಗ್ಯಾಮಿ ಅಂತ ಕರಿತೀವಿ. ಅಂದರೆ ನೋಡ್ರಿ, ಮೊಟೈಲ್ ಚಲಿಸುವಂತಹ ಮತ್ತು ಚಲನೆ ಇರದ, ಯಾವುದೇ ಇರಬಹುದು, ಚಲಿಸುವ ಮತ್ತು ಚಲನೆ ಇರದ 2 ಲಿಂಗಾಣುಗಳ ಸಮ್ಮಿಳನದಿಂದ, ಅಂದರೆ 2 ಲಿಂಗಾಣುಗಳ ಕೋಶದ್ರವ್ಯದ ಸಮ್ಮಿಳನಕ್ಕೆ ನಾವೇನು ಕರಿತೀವಿ, ಕೋಶದ್ರವ್ಯದ ಸಮ್ಮಿಳನ ಅಥವಾ ಪ್ಲಾಸ್ಮೋಗ್ಯಾಮಿ ಅಂತ ಕರಿತೀವಿ. ಇದು ಮೊದಲನೇ ಹಂತ. ಅಂದರೆ 2 ಮೊಟೈಲ್ ಚಲಿಸುವ ಮತ್ತು ಚಲಿಸಲಾರದಂತಹ ಲಿಂಗಾಣುಗಳ ಕೋಶದ್ರವ್ಯ ಏನಾಗ್ತದ, ಸಮ್ಮಿಳನಗೊಳ್ತವೆ. ಈ ರೀತಿಯ ಪ್ರಕ್ರಿಯೆಯನ್ನು ನಾವೇನು ಕರಿತೀವಿ, ಕೋಶದ್ರವ್ಯದ ಸಮ್ಮಿಳನ ಅಥವಾ ಪ್ಲಾಸ್ಮೋಗ್ಯಾಮಿ ಅಂತ ಕರಿತೀವಿ. ತದನಂತರದಲ್ಲಿ ಏನಾಗ್ತಂದರೆ 2 ಏನು ಗೆಮೆಟ್ಗಳಿರ್ತವೆ, ಲಿಂಗಾಣುಗಳು, ಅವುಗಳ ಕೋಶ ಕೇಂದ್ರ ಏನಾಗ್ತದೆ, ಸಮ್ಮಿಳನಗೊಳ್ತವೆ. ಈ ಒಂದು ಪ್ರಕ್ರಿಯೆಗೆ ಕ್ಯಾರಿಯೋಗ್ಯಾಮಿ, ಕೋಶ ಕೇಂದ್ರದ ಸಮ್ಮಿಳನ ಅಂತ ಕರಿತೀವಿ. ತದನಂತರದಲ್ಲಿ ಅರೆವಿದಳನ, ಮಿಯೋಸಿಸ್ ಅಂದರೆ ಅರೆವಿದಳನ ಆಗ್ತದೆ. ಅವಾಗ ಯುಗ್ಮಜ, ಜೈಗೋಟ್ ಫಾರ್ಮೇಷನ್ ಆಗ್ತದೆ. ಅದಕ್ಕೆ ಯುಗ್ಮಜ ಅಂತ ಕರಿತೀವಿ. ಈ ಜೈಗೋಟ್ ಏನಾಗ್ತದೆ, ಈ ಜೈಗೋಟ್ ಒಳಗೆ ಅರೆವಿದಳನ ಆಗಿ ಏನಾಗ್ತವೆ, ಹೆಪ್ಲಾಯ್ಡ್ ಸ್ಪೋರ್ಸ್ಗಳು ಫಾರ್ಮೇಷನ್ ಆಗ್ತವೆ. ನೋಡ್ರಿ, ಏನು ಹೇಳ್ತಾನೋ, ದ ಫ್ಯೂಷನ್ ಆಫ್ protoplasm of two motile or non-motile gamete is called as a plasmogamy. The fusion of the nucleus of two gametes is called as a karyogamy. The mitosis of the zygote leading to the formation of haploid spore. ಈ ರೀತಿ ಏನಾಗ್ತದೆ, ಸಂತಾನೋತ್ಪತ್ತಿ, ಲೈಂಗಿಕ ಸಂತಾನೋತ್ಪತ್ತಿ ಆಗ್ತದೆ. The fungus are classified into 4 groups on the basis of the mycelium, mode of spore formation and fruiting body into Phycomycetes, Ascomycetes, Basidiomycetes and Ditromycetes. ಈ ಶಿಲೀಂಧ್ರಗಳನ್ನು ಕವಕ ಜಾಲ ಯಾವ ರೀತಿ ಬೀಜಕಗಳ ಉತ್ಪತ್ತಿ ಆಗ್ತದೆ ಮತ್ತು ಉತ್ಪಾದಕ ಅಂಗಗಳ ಆಧಾರದ ಮೇಲೆ 4 ವರ್ಗಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ. ಈ 4 ವರ್ಗಗಳು ಯಾವಪ್ಪ ಅಂದರೆ ಫೈಕೋಮೈಸಿಟಿಸ್, ಅಸ್ಕೋಮೈಸಿಟಿಸ್, ಬೆಸಿಡಿಯೋಮೈಸಿಟಿಸ್ ಮತ್ತು ಡಿಟ್ರೋಮೈಸಿಟಿಸ್ಗಳಾಗಿ. ದೆನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಅಸ್ಕೋಮೈಸಿಟಿಸ್. Ascomycetes are mainly live in the aquatic habitat or the decaying wood. They prefer the moist and damp places, and they are the obligate parasites of the plants. The mycelium of Phycomycetes is aseptate and cenocytic. Asexual reproduction occur through the motile spores called zoospores or non-motile spores called aplanospores. And the spores, these asexual spores are produced endogenously in a specialized hyphae called as the sporangia. The sexual reproduction occur through the fusion of
the similar and dissimilar gametes. When the fusion of similar gametes takes place, it is called as isogamy. When the fusion of dissimilar gamete takes place, it is called as anisogamy. It is leading to the formation or the production of zygospores or oospores. The example for the phycomycetes are the mucor, the rhizopus and albigo. And this albigo is a parasite of the mustard. It is a parasitic to cause the mustard. ನೋಡ್ರಿ ನಾವೀಗ ಫೈಕೋಮೈಸಿಟಿಸ್ಗಳ ಬಗ್ಗೆ ಅಧ್ಯಯನ ಮಾಡೋಣ. ಈ ಫೈಕೋಮೈಸಿಟಿಸ್ಗಳು ಮೂಲತಃ ಜಲವಾಸಿಗಳು, ಅಂದರೆ ಅಕ್ವಾಟಿಕ್ ಅಂದರೆ ಜಲವಾಸಿಗಳು, ಜಲಗಳಲ್ಲಿ ವಾಸ ಮಾಡ್ತವೆ. ಅದರ ಜೊತೆಗೆ ಇವು ಕೊಳೆಯುತ್ತಿರುವ ಕಟ್ಟಿಗೆಗೆ ಮೇಲೆ ವಾಸ ಮಾಡ್ತವೆ. ಮತ್ತು ಅವು ಯಾವ ಸ್ಥಳವನ್ನು ಆಯ್ಕೆ ಮಾಡ್ಕೋತಾವೆ ಅಂದರೆ ಯಾವ ಸ್ಥಳದಲ್ಲಿ ತೇವಾಂಶ ಇರ್ತದೆ, ಯಾವ ಸ್ಥಳದಲ್ಲಿ ಡ್ಯಾಂಪ್ ಅಂತ ಕರಿತೀವಿ, ಯಾವ ಸ್ಥಳದಲ್ಲಿ ಒತ್ತಡ ಇರ್ತದೆ ಅಂತ ಆದ ತೇವಾಂಶ ಭರಿತ ಜಾಗಗಳನ್ನು ಅವು ಆಯ್ಕೆ ಮಾಡ್ಕೋತವೆ. ಅದರ ಜೊತೆಗೆ ಈ ಫೈಕೋಮೈಸಿಟಿಸ್ಗಳೇನಾಗೋದು ಅಂದರೆ ಒಬ್ಲಿಗೇಟ್ ಪ್ಯಾರಾಸೈಟ್, ಅಂದರೆ ಕಡ್ಡಾಯವಾದ ಪರಾವಲಂಬಿಗಳು, ಅಂದರೆ ಸಸ್ಯಗಳ ಮೇಲೆ ಕಡ್ಡಾಯವಾಗಿ ವಾಸ ಮಾಡ್ತಾವೆ. ಅಂದರೆ ಕೆಲವೊಂದು ಫೈಕೋಮೈಸಿಟ್ಸ್ಗಳವ. ಈ ಫೈಕೋಮೈಸಿಟ್ಸ್ಗಳ ಕವಕ ಜಾಲ ವಿಭಾಜಕವಿಲ್ಲದ ಇರ್ತದೆ, ಇದಕ್ಕೆ ವಿಭಾಜಕಗಳಿರಂಗಿಲ್ಲ. ಅದರ ಜೊತೆಗೆ ಸಿನೋಸೈಟಿಕ್ ಅಂದರೆ ಬಹಳಷ್ಟು ಕೋಶ ಕೇಂದ್ರಗಳನ್ನು ಅದು ಹೊಂದಿರ್ತದೆ. ಮಲ್ಟಿನ್ಯೂಕ್ಲಿಯೇಟೆಡ್ ಅಸೆಪ್ಟೆಡ್ ಹೈಪೆ ಇಸ್ ಕಾಲ್ಡ್ ಆಸ್ ಸಿನೋಸೈಟಿಕ್ ಅಂತ ಕರಿತೀವಿ ನಾವು. ಅಂದರೆ ಅಲ್ಲಿ ಬಹಳಷ್ಟು ಕೋಶ ಕೇಂದ್ರಗಳು ಇರ್ತವೆ. ಇಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ಹೆಂಗಾಗ್ತಂದರೆ ಬೀಜಕಗಳ ಉತ್ಪತ್ತಿಯಿಂದ ಆಗ್ತದೆ. ಅದರ ಹೇಳಿದ್ದೀನಿ ನಾನು. ಇಲ್ಲಿ ಮೊಟೈಲ್ ಚಲಿಸುವಂಥ ಬೀಜಕಗಳ ಉತ್ಪತ್ತಿ ಆಗ್ತದೆ, ಅವುಗಳಿಗೆ ನಾವು ಜೂಸ್ಪೋರ್ಸ್ ಅಂತ ಕರಿತೀವಿ. ಚಲನೆ ಇಲ್ಲದ ಬೀಜಕಗಳ ಉತ್ಪತ್ತಿ ಆಗ್ತದೆ, ಅವುಗಳ ಅಸ್ಪ್ಲಾನೋಸ್ಪೋರ್ಸ್ಗಳು ಅಂತ ಕರಿತೀವಿ. ಈ ಚಲಿಸುವ ಮತ್ತು ಚಲಿಸಲಾರದ ಬೀಜಕಗಳು ಎಲ್ಲಿ ಇರ್ತಾವೆ ಅಂತಂದರೆ ಒಂದು ಸ್ಪೆಷಲೈಸ್ಡ್ ಹೈಪೆ, ಒಂದು ಎಳೆ ಇರ್ತದೆ, ಅದಕ್ಕೆ ನಾವೇನು ಕರಿತೀವಿ ಸ್ಪೊರಾಂಜಿಯೋಸ್ಪೋರ್ ಅಂತ ಕರಿತೀವಿ, ಸ್ಪೊರಾಂಜಿಯೋಫೋರ್ ಅಂತ ಕರಿತೀವಿ, ಅಥವಾ ಸ್ಪೊರಾಂಜಿಯಮ್ ಅಂತ ಕರಿತೀವಿ. ಈ ಸ್ಪೊರಾಂಜಿಯಮ್ ಎಂಡೋಜಿನಸ್ ಅಂದರೆ ಒಳಗಡೆ, ಈ ಸ್ಪೊರಾಂಜಿಯಮ್ ಒಳಗಡೆ ಏನಾಗ್ತದೆ ಈ ಬೀಜಕಗಳು ಉತ್ಪತ್ತಿ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಲೈಂಗಿಕ ಸಂತಾನೋತ್ಪತ್ತಿ ಹೆಂಗಾಗ್ತದೆ ಅಂತಂದರೆ ದ ಫ್ಯೂಷನ್ ಸಮ್ಮಿಳನ, ದ ಫ್ಯೂಷನ್ ಆಫ್ ಸಿಮಿಲರ್ ಗೆಮೆಟ್ಸ್ ಆರ್ ಡಿಸ್ಸಿಮಿಲರ್ ಗೆಮೆಟ್ಸ್ ಅಂತ ಕರಿತೀವಿ. ಸಮಾನವಾದ ಲಿಂಗಾಣುಗಳ ಸಮ್ಮಿಳನ ಅಥವಾ ಅಸಮವಾದ ಲಿಂಗಾಣುಗಳ ಸಮ್ಮಿಳನದಿಂದ ಏನಾಗ್ತಂದರೆ ಲೈಂಗಿಕ ಸಂತಾನೋತ್ಪತ್ತಿ ಆಗ್ತದೆ. ಯಾವಾಗ ಸಮಾನವಾದ ಲಿಂಗಾಣುಗಳ ಏನು ಕರಿತೀವಿ ಸಮ್ಮಿಳನ ಆಗ್ತದಲ್ಲ, ಅದಕ್ಕೆ ನಾವೇನು ಕರಿತೀವಿ ಐಸೋಗ್ಯಾಮಿ ಅಂತ ಕರಿತೀವಿ. ಯಾವಾಗ ಅಸಮವಾದ ಲಿಂಗಾಣುಗಳ ಏನು ಕರಿತೀವಿ ಸಮ್ಮಿಳನ ಆಗ್ತದಲ್ಲ, ಅದಕ್ಕೆ ಐಸೋಗ್ಯಾಮಿ ಅಂತ ಕರಿತೀವಿ. ಈ ರೀತಿ ಐಸೋಗ್ಯಾಮಿ ಮತ್ತು ಐಸೋಗ್ಯಾಮಿ ಪ್ರಕ್ರಿಯೆಗಳಿಂದ ಏನಾಗ್ತದೆ ಜೈಗೋಸ್ಪೋರ್ಸ್ಗಳು ಅಥವಾ ಊಸ್ಪೋರ್ಗಳ ಉತ್ಪಾದನೆ ಆಗ್ತದೆ. ಈ ಮುಖೇನ ಅವೇನು ಮಾಡ್ತಾವೆ ಅಂದರೆ ಲೈಂಗಿಕ ಸಂತಾನೋತ್ಪತ್ತಿಯನ್ನು ಫೈಕೋಮೈಸಿಟ್ಸ್ಗಳು ಮಾಡ್ತಾವೆ. ಇದಕ್ಕೆ ಉದಾಹರಣೆಗಳನ್ನು ಕೊಡಬೇಕಾದ್ರೆ ಮ್ಯೂಕರ್, ರೈಸೋಪಸ್ ಇಸ್ ಅ ಬೆಡ್ ಮೋಲ್ಡ್ ಅಂತ ಕರಿತೀವಿ. ಅಂದರೆ ನೀವು ಬ್ರೆಡ್ಗಳನ್ನ ತಿಂದಿರ್ತಾರಲ್ಲ, ಅದರ ಮೇಲೆ ಬ್ರೆಡ್ಗಳು ಹಾಳಾಗ್ಯಾವ, ಬೂಸ್ಟ್ ಆಗಿದೆ ಅಂತಿರಲ್ಲ, ಆ ಬೂಸ್ಟ್ ಏನಪ್ಪ ಅಂತಂದರೆ ರೈಸೋಪಸ್ ಇರ್ತದೆ. ಇದು ರೈಸೋಪಸ್ ಸಿಲಿಂಡರ್ಗಳಿಂದ ಏನು ಮಾಡ್ತದೆ ಬೂಸ್ಟ್ ಬರ್ತದೆ. ಅಲ್ಬಿಗೋ ಇಸ್ ಅ ಪ್ಯಾರಾಸೈಟ್ ಆಫ್ ದ ಪ್ಲಾಂಟ್ ಮಸ್ಟರ್ಡ್. ಮಸ್ಟರ್ಡ್ ಅಂದರೆ ಸಾಸಿವೆ ಮೇಲೆ ಪರಾವಲಂಬಿಯಾಗಿ ಜೀವಿಸ್ತದೆ ಯಾವಪ್ಪ ಅಂದರೆ ಅಲ್ಬಿಗೋ ಅನ್ನುವಂಥ ಶಿಲೀಂಧ್ರ. ನೆನಪಿಟ್ಕೋಬೇಕು. ಕಮಿಂಗ್ ಟು ದ ಅಸ್ಕೋಮೈಸಿಟಿಸ್. Ascomyces are called as the sac fungi. They mainly the saprophytic, decomposers, parasitic and the caprophilic organism. The mycelium of Ascomycetes are branched and septate. Most of the Ascomycetes are multicellular and some are unicellular. This asexual reproduction in Ascomycetes occur through the formation of the spore called as conidia. The conidia are formed endogenously in conidiophore. The sexual reproduction occurs by the formation of ascospores. These ascospores form endogenously. Ascospores form, conidia form exogenously. These ascospores form endogenously in asci. See, conidia form exogenously on conidiophore, whereas the ascospores form
endogenously in asci, and this asci are present in the fruiting body called ascocarp. See here, in case of ascomycetes and the basidiomycetes, one specialized stage occur. That stage is called as Dicario phase. What is Dicario phase? Where after the plasmogamy, when nucleus come to the zygote, they never fuse, but they remain together in a single cell. But the karyogamy doesn't occur. The two nucleus are present in a single cell. It is called as Dicario phase. After the formation of ascus or the basidium, these Dicario phase means the nucleus which are present in the cell fuses. The karyogamy occur and leading to the formation of the zygote, that break down to form 4 to 8 spores. So that occur sexual reproduction in ascomycetes and also occur in the sexual reproduction of basidiomycetes. The example for the ascomycetes are Aspergillus, the Penicillium notatum, from which we produce the penicillin antibiotic. Claviceps, Neurospora is used for the biochemical and genetical studies. Truffles and morels. The truffles and morels are edible and they are delicious. Now, ascomycetesಗಳ ಬಗ್ಗೆ ಅಧ್ಯಯನ ಮಾಡೋಣ. ಸ್ಯಾಕ್ ಫಂಗೈ ಅಂದರೆ ಚೀಲಗಳನ್ನು ಹೊಂದಿರುವಂಥ, ಸ್ಯಾಕ್ ಅಂದರೆ ಚೀಲ ಅಂತ, ಚೀಲಾಕೃತಿಯನ್ನು ಹೊಂದಿರುವಂಥ ಸಿಲಿಂಡರ್ಗಳನ್ನು ಏನು ಕರಿತೀವಿ ನಾವು ಅಸ್ಕೋಮೈಸಿಟಿಸ್ ಅಥವಾ ಸ್ಯಾಕ್ ಫಂಗೈ ಅಂತ ಕರಿತೀವಿ. ಇವು ಕೊಳೆತಿನಿಗಳಾಗಿವ ಅಥವಾ ಪರಾವಲಂಬಿಗಳಾಗಿವ ಅಥವಾ ಕ್ಯಾಪ್ರೋಫಿಲಿಕ್ ಅಂದರೆ ದೆ ಡಿಪೆಂಡ್ ಆನ್ ದ ಡಂಗ್, ಮೀನ್ಸ್ ದೆ ಗ್ರೋ ಆನ್ ದ ಡಂಗ್ ಮ್ಯಾಟರ್ ಅಂತ ಕರಿತೀವಿ. ಅಂದರೆ ಸಗಣಿ ಅಥವಾ ಬೆರಣಿಯ ಮೇಲೆ ಅವು ಬೆಳವಣಿಗೆಯನ್ನು ಮಾಡ್ತವೆ. ಬಹಳಷ್ಟು ಅಸ್ಕೋಮೈಸಿಟಿಸ್ಗಳೇನಾಗ್ಯವ ಬಹುಕೋಶೀಯ ಜೀವಿಗಳಾಗ್ಯವ. ಎಕ್ಸಾಂಪಲ್ ನೋಡಬೇಕಾದ್ರೆ ಅಸ್ಪ್ಯಾರ್ಜಿಲಸ್, ಕ್ಲೆವಿಸೆಪ್ಸ್, ಪೆನ್ಸಿಲಿಯಂ ಇವೆಲ್ಲ ಬಹುಕೋಶೀಯ ಆಗ್ಯವ. ಕೆಲವೊಂದು ಏಕಕೋಶೀಯ ಸಿಲಿಂಡರ್ಗಳವ. ಉದಾಹರಣೆಗೆ ನಾವು ಈಸ್ಟ್ ಅಂತ ಕರಿತೀವಿ. ಮೈಸೀಲಿಯಂ, ಈ ಅಸ್ಕೋಮೈಸಿಟಿಸ್ ದ ಕವಕ ಜಾಲ ಏನಿರ್ತದೆ ಅಂದರೆ ಬ್ರ್ಯಾಂಚ್ಡ್ ಅಂದರೆ ಕವಲು ಒಡೆದಿರ್ತದೆ ಮತ್ತು ಅದು ಏನಿರ್ತದೆ ಸೆಪ್ಟೇಟ್ ಇರೋದ್ರಿಂದ ಒಂದು ವಿಭಾಜಕದೊಳಗೆ ಒಂದೇ ನ್ಯೂಕ್ಲಿಯಸನ್ನು ಅಂದರೆ ಕೋಶ ಕೇಂದ್ರವನ್ನು ಅದು ಹೊಂದಿರ್ತದೆ. ಇದು ಅಲೈಂಗಿಕ ಸಂತಾನೋತ್ಪತ್ತಿ ಬೀಜಕಗಳ ಉತ್ಪತ್ತಿಯಿಂದ ಮಾಡ್ತದೆ. ಆ ಬೀಜಕಗಳಿಗೆ ನಾವು ಕೊನಿಡಿಯಾ ಅಂತ ಕರಿತೀವಿ. ಈ ಬೀಜಕಗಳು ಏನು ಮಾಡ್ತಾವೆ ಅಂದರೆ ಒಂದು ಸ್ಪೆಷಲ್ ಹೈಪೆ ಮೇಲೆ ಉತ್ಪತ್ತಿ ಆಗ್ತವೆ. ಆ ಸ್ಪೆಷಲ್ ಹೈಪೆಗೆ ನಾವೇನು ಕರಿತೀವಿ ಕೊನಿಡಿಯೋಫೋರ್ ಅಂತ ಕರಿತೀವಿ. ಈ ಕೊನಿಡಿಯೋಫೋರ್ದು ನೋಡ್ಬೇಕಾದ್ರೆ ಈ ಕೊನಿಡಿಯೋಫೋರ್ದು ಹೊರಗಡೆ ಬೀಜಗಳು ಎಲ್ಲಿ ಉತ್ಪತ್ತಿ ಆಗ್ತವೆ, ಎಕ್ಸೋಜಿನಸ್ಲಿ ಅಂತ ಕರಿತೀವಿ, ಅಂದರೆ ಹೊರಗಡೆ ಉತ್ಪತ್ತಿ ಆಗ್ತವೆ. ಅಲೈಂಗಿಕ ಸಂತಾನೋತ್ಪತ್ತಿ ಹೆಂಗಾಗ್ತದೆ ಅಂದರೆ ಈ ಅಸ್ಕೋಸ್ಪೋರ್ಗಳ ಉತ್ಪತ್ತಿಯಿಂದ ಆಗ್ತವೆ. ಈ ಅಸ್ಕೋಸ್ಪೋರ್ಸ್ಗಳು ಏನು ಮಾಡ್ತಾವೆ ಅಂದರೆ ಎಂಡೋಜಿನಸ್ ಕಡೆ, ಅಂದರೆ ಒಳಗಡೆ ಬೀಜಗಳ ಉತ್ಪತ್ತಿ ಒಳಗಡೆ ಆಯ್ತು ಅಂದರೆ ಅದಕ್ಕೆ ಏನು ಕರಿತೀವಿ ಎಂಡೋಜಿನಸ್ ಅಂತ ಕರಿತೀವಿ. ಹೊರಗಡೆ ಉತ್ಪತ್ತಿ ಆಯ್ತು ಅಂದರೆ ಎಕ್ಸೋಜಿನಸ್ ಅಂತ ಕರಿತೀವಿ. ಈ ಬೀಜಕಗಳ ಉತ್ಪತ್ತಿ ಅಸ್ಕಸ್ ಅನ್ನುವಂಥ ಚೀಲಗಳಲ್ಲಿ ಏನಾಗ್ತವೆ ಈ ಉತ್ಪತ್ತಿ ಆಗ್ತವೆ. ಅದಕ್ಕೆ ಈ ಅಸ್ಕಸ್ ಎಲ್ಲಿರ್ತಾವೆ ಅಂದರೆ ಈ ಅಸ್ಕಸ್ಗಳ ಜೋಡಣೆ ಏನಿರ್ತದೆ ಅಂದರೆ ಫ್ರೂಟಿಂಗ್ ಬಾಡಿ ಅಸ್ಕೋಕಾರ್ಪ್ ಒಳಗಡೆ ಇರ್ತದೆ. ಈ ಅಸ್ಕೋಕಾರ್ಪ್ ಅಂದ್ರೆ ಏನು, ಚೀಲ. ಇದು ಫ್ರೂಟಿಂಗ್ ಬಾಡಿ ಅಂದರೆ ಉತ್ಪಾದಕ ಅಂಗಗಳು. ಫ್ರೂಟಿಂಗ್ ಬಾಡಿ ಕನ್ನಡದಾಗ ಅಂತೀವಿ, ಉತ್ಪಾದಕ ಅಂಗ ಅಂತೀವಿ. ಆ ಅಸ್ಕೋಕಾರ್ಪ್ ಒಳಗಡೆ ಅಸ್ಕೈಗಳ ಜೋಡಣೆ ಇರ್ತದೆ. ಈ ಅಸ್ಕೈ ಒಳಗಡೆ ಏನಾಗ್ತವ ಅಸ್ಕೋಸ್ಪೋರ್ಗಳ ಉತ್ಪತ್ತಿ ಆಗ್ತವೆ. ನಮ್ಗೆ ಗೊತ್ತಿರಲಿ, ಈ ಅಸ್ಕೋಮೈಸಿಟಿಸ್ ಮತ್ತು ಬೆಸಿಡಿಯೋಮೈಸಿಟಿಸ್ ಒಳಗೆ ಒಂದು ಸ್ಪೆಷಲ್ ಸ್ಟೇಜ್ ಬರ್ತದೆ, ಹಂತ ಬರ್ತದೆ ಒಂದು. ಆ ಹಂತಕ್ಕೆ ನಾವೇನು ಕರಿತೀವಿ ಡೈಕ್ಯಾರಿಯೋ ಫೇಸ್ ಅಂತ ಕರಿತೀವಿ. ಈಗ ಆಲ್ರೆಡಿ ನಾವು ಏನು ಕಲ್ತೀವಿ, ಲೈಂಗಿಕ ಸಂತಾನೋತ್ಪತ್ತಿಯ 3 ಹಂತಗಳನ್ನು ಕಲ್ತೀವಿ: ಪ್ಲಾಸ್ಮೋಗ್ಯಾಮಿ, ಕ್ಯಾರಿಯೋಗ್ಯಾಮಿ ಆ್ಯಂಡ್ ಮಿಯೋಸಿಸ್ ಅಂತ. ಪ್ಲಾಸ್ಮೋಗ್ಯಾಮಿ ಅಂತಂದ್ರೇನು, ಜೀವದ್ರವ್ಯದ ಅಂದರೆ ಕೋಶ ದ್ರವ್ಯದ ಸಮ್ಮಿಳನ. ಕ್ಯಾರಿಯೋಗ್ಯಾಮಿ ಅಂದರೆ ಕೋಶ ಕೇಂದ್ರದ ಸಮ್ಮಿಳನ. ಮಿಯೋಸಿಸ್ ಅಂದರೆ ಅರೆವಿದಳದ. ಇಲ್ಲಿ ಏನಾಗ್ತದಪ್ಪ ಅಂತಂದರೆ ಪ್ಲಾಸ್ಮೋಗ್ಯಾಮಿ ಆಗ್ತದೆ ಅಂದರೆ ಎರಡು ಏನು ಕರಿತೀವಿ ಲಿಂಗಾಣುಗಳು ಕೂಡ್ಕೋತವೆ. ಅವುಗಳ ಒಳಗಿರುವಂಥ ಕೋಶ ದ್ರವ್ಯ ಏನಾಗ್ತದೆ ಅಂದರೆ ಸಮ್ಮಿಳನಗೊಳ್ತದೆ, ಎರಡು ಕೂಡ್ಕೋತವೆ. ಆದರೆ ಕ್ಯಾರಿಯೋಗ್ಯಾಮಿ ಆಗಂಗಿಲ್ಲ. ಕ್ಯಾರಿಯೋಗ್ಯಾಮಿ ಅಂದರೆ ಕೋಶ ಕೇಂದ್ರಗಳ ಸಮ್ಮಿಳನ ಆಗಂಗಿಲ್ಲ.
ಆ ಕಾರಣದೊಳಗೆ ಏನಾಗ್ತಂದ್ರೆ ಈ ಕೋಶ ಕೇಂದ್ರಗಳು, ಎರಡು ಕೋಶ ಕೇಂದ್ರಗಳು ಒಂದೇ ಯುಗ್ಮಜ ಅಥವಾ ಜೈಗೋಟ್ ಒಳಗಡೆ ಇರ್ತಾವೆ. ಅದಕ್ಕೆ ನಾವು ಏನು ಕರಿತೀವಿ, ಡೈಕ್ಯಾರಿಯಾನ್ ಸ್ಟೇಜ್ ಅಥವಾ ಡೈಕ್ಯಾರೋ ಫೇಸ್ ಅಂತ ಕರಿತೀವಿ. ಇವೇನಾಗ್ತಾವ ಅಂತಂದರೆ ಈ ಕೋಶಕಂದು ತದನಂತರದಲ್ಲಿ ಯಾವಾಗ ಅಸ್ಕೈ ಫಾರ್ಮೇಷನ್ ಆಗ್ತದಲ್ಲ, ತದನಂತರದಲ್ಲಿ ಏನಾಗ್ತವೆ ಅಂದರೆ ಈ ಕೋಶ ಕೇಂದ್ರಗಳು ಫ್ಯೂಷನ್ ಕ್ಯಾರಿಯೋಗ್ಯಾಮಿ ಆಗ್ತದೆ, ಜೈಗೋಟ್ಗಳ ಉತ್ಪತ್ತಿ ಆಗ್ತದೆ, ಅಂದರೆ ಕೋಶ ಕೇಂದ್ರಗಳು ಸಮ್ಮಿಳನಗೊಳ್ತದೆ. ಈ ಕೋಶ ಕೇಂದ್ರಗಳು ಏನಾಗ್ತವೆ ಅಂದರೆ ಮಯೋಸಸ್ ಮುಖಾಂತರ ಏನಾಗ್ತವೆ ಅಂದರೆ 4ರಿಂದ 8 ಅಸ್ಕೋಸ್ಪೋರ್ಸ್ಗಳು ಅಥವಾ ಬೆಸಿಡಿಯೋಸ್ಪೋರ್ಸ್ಗಳ ಉತ್ಪಾದನೆಯನ್ನು ಮಾಡ್ತವೆ. ಇದಕ್ಕೆ ನಾವು ಏನು ಕರಿತೀವಿ, ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಇದು ಉದಾಹರಣೆಗಳನ್ನು ಅಸ್ಕೋಮೈಸಿಟಿಸ್ನ ಉದಾಹರಣೆಗಳನ್ನು ನೋಡಬೇಕಾದ್ರೆ ಸ್ಪ್ಯಾರಿಜಿಲಸ್ ಅಂತ ಕರಿತೀವಿ. ಪೆನ್ಸಿಲಿನ್ ಅನ್ನುವಂಥ ಶಿಲೀಂಧ್ರ, ಇದರಿಂದ ಪೆನ್ಸಿಲಿಯಂ ಅನ್ನುವಂತಹ ಏನಪ್ಪ ಅಂದರೆ ಪ್ರತಿಜೀವಕವನ್ನು ನಾವು ಉತ್ಪತ್ತಿಯನ್ನು ಮಾಡ್ತೀವಿ. ಕ್ಲೆಫಿಸೆಲ್ಸ್ ನ್ಯೂರೋಸ್ಪೋರಾ, ನೆನಪಿಟ್ಕೊರಿ, ನ್ಯೂರೋಸ್ಪೋರಾವನ್ನು ಜೀವರಾಸಾಯನಿಕ ಮತ್ತು ಆನುವಂಶಿಕ ಪ್ರಯೋಗಗಳಲ್ಲಿ ಬಹಳಷ್ಟು ಉಪಯೋಗ ಮಾಡ್ತಾರೆ. ಅಂದರೆ ಬಯೋಕೆಮಿಕಲ್ ಮತ್ತು ಜೆನೆಟಿಕ್ ಸ್ಟಡೀಸ್ಗಳಲ್ಲಿ, ಅಧ್ಯಯನಗಳಲ್ಲಿ ಈ ನ್ಯೂರೋಸ್ಪೋರಾ ಕ್ರಾಸ ಅಂತ ಕರಿತೀವಿ, ಅದನ್ನ ಉಪಯೋಗ ಮಾಡ್ತಾರೆ. ಟ್ರಫೆಲ್ಸ್ ಆ್ಯಂಡ್ ಮೋರಲ್ಸ್, ಟ್ರಫೆಲ್ಸ್ ಆ್ಯಂಡ್ ಮೋರಲ್ಸ್ಗಳನ್ನು ಇವು ಎಡಿಬಲ್ ಅಂದರೆ ಭಕ್ಷಕಗಳಾಗಿವೆ, ತಿನ್ನಬಹುದಾದಂಥ ಶಿಲೀಂಧ್ರಗಳಾಗಿವೆ. ಇವು ಬಹಳಷ್ಟು ಡಿಲೀಸಿಯಸ್ ಅಂದರೆ ರುಚಿಕರವಾಗಿರ್ತವೆ ಅಂತ ಹೇಳ್ತಾರೆ. ಇನ್ನು ಬೆಸಿಡಿಯೋಮೈಸಿಡ್ಸ್ ಕ್ಲಬ್ ಫಂಗೈ ಅಂದರೆ ಏನು, ಇವು ಒಂದು ಗುಂಪಿನಲ್ಲಿರುವಂಥ ಶಿಲೀಂಧ್ರಗಳು, ಗುಂಪಲ್ಲಿ ಇರ್ತವೆ. ದಿ ಗ್ರೋಸ್ ಇನ್ ಅ ಸಾಯಿಲ್, ಲಾಗ್ಸ್ ಆರ್ ಟ್ರೀ ಟ್ರಂಪ್ಸ್. ದೇ ಆರ್ ದ ಪ್ಲಾಂಟ್ ಪ್ಯಾರಾಸೈಟ್ಸ್ ಆ್ಯಂಡ್ ಕಾಸಸ್ ದ ಸ್ಮಟ್ ಆ್ಯಂಡ್ ರಸ್ಟ್ ಡಿಸೀಸ್. The mycelium of Basidiomycetes is branched and septate. They produce vegetatively by fragmentation. The asexual reproduction is absent in case of Basidiomycetes. They reproduce sexually when the somatic cells or the somatic hypo of 2 different genotypes come and fuse. They leading to formation of Dicario Phase, so that this Dicario Phase produces the ascocarp, develop into basidiocarp, and the basidiocarp, inside the basidiocarp the basidia is present. Later on the basidia, the karyogamy and the meiosis occur in the basidia, leading to the formation of 8 basidiospores. Example for this is agaricus, it is called mushroom. Ustilago, it causes the smut. Pussinia, it causes the rust. Now, ಬೆಸಿಡಿಯೋಮೈಸಿಟ್ಸ್ಗಳ ಬಗ್ಗೆ ನೋಡೋಣ. ಇವಕ್ಕೆ ಕ್ಲಬ್ ಫಂಗೈ ಅಂದರೆ ಗುಂಪಿನಲ್ಲಿ ಇರುವಂಥ ಶಿಲೀಂಧ್ರಗಳು ಅಂತ ಕರೀತಾರೆ. ಇವು ಮಣ್ಣಿನಲ್ಲಿ ಬೆಳವಣಿಗೆ ಆಗ್ತವೆ ಮತ್ತು ಮರದ ದಿಬ್ಬಗಳು, ಲಾಕ್ಸ್ ಅಂದರೆ ಮರದ ದಿಬ್ಬಗಳು ಅಂತ ಕರಿತೀವಿ. ಟ್ರೀ ಸ್ಟಂಪ್ಸ್ ಅಂದರೆ ಮರದ ಕೊರಡು ಅಂತ ಕರಿತೀವಿ. ಮರದ ಕೊರಡುಗಳಲ್ಲಿ ಇವು ಬೆಳವಣಿಗೆ ಆಗ್ತವೆ. ಮತ್ತು ಕೆಲವೊಂದು ಬೆಸಿಡಿಯೋಮೈಸಿಟ್ಸ್ಗಳು ಏನಾಗಿವೆ, ಸಸ್ಯಗಳ ಮೇಲೆ ಪರಾವಲಂಬಿಯ ಜೀವನವನ್ನು ನಡೆಸ್ತವ. ಇವು ಸಸ್ಯಗಳಿಗೆ ಸ್ಮಟ್, ಮಸಿರೋಗ ಮತ್ತು ತುಕ್ಕು ರೋಗವನ್ನು ತೆಗೆದುಕೊಂಡು ಬರ್ತವೆ. ಈ ಬೆಸಿಡಿಯೋಮೈಸಿಟಿಸ್ ಏನು ಮೈಸಿಲಿಯಂ ಕವಕ ಜಾಲ ಇರ್ತದೆ, ಇದು ಸಹಿತ ಕವಲೊಡೆದಿರ್ತದೆ ಮತ್ತು ವಿಭಾಜಕಗಳಿಂದ ಒಳಗೊಂಡಿರ್ತದೆ. ಇಲ್ಲಿ ಸಸ್ಯಕ ರಿಪ್ರೊಡಕ್ಷನ್, ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಂದರೆ ಸಸ್ಯಕ ಉತ್ಪತ್ತಿ ವಿಘಟನೆಯ ಮುಖಾಂತರ, ಫ್ರಾಗ್ಮೆಂಟೇಷನ್ ಅಂದರೆ ವಿಘಟನೆಯ ಮುಖಾಂತರ ಸಸ್ಯಕ ಏನು ಕರಿತೀವಿ ಸಂತಾನೋತ್ಪತ್ತಿ ಆಗ್ತದೆ. ಇಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ಈ ಬೆಸಿಡಿಯೋಮೈಸಿಟ್ಸ್ಗಳಲ್ಲಿ ಇರೋದಿಲ್ಲ. ಇನ್ನು ಲೈಂಗಿಕ ಸಂತಾನೋತ್ಪತ್ತಿ ಯಾವ ರೀತಿ ಆಗ್ತಂದರೆ, ನಾನು ನಿಮಗೆ ಹೇಳಿದ್ದೀನಿ, 2 ವಿಭಿನ್ನ ಆನುವಂಶಿಕ ಇರುವಂತಹ ಹೈಪೆಗಳು, 2 ವಿಭಿನ್ನ ಆನುವಂಶಿಕ ಇರುವಂತಹ ಹೈಪೆಗಳು ಏನು ಮಾಡ್ತಾವೆ ಅಂದರೆ ಫ್ಯೂಷನ್, ಸಮ್ಮಿಳನಗೊಳ್ತಾವೆ. ಸಮ್ಮಿಳನಗೊಂಡು ಏನಾಗ್ತದೆ ಅಂತಂದರೆ ಅಲ್ಲೇನಾಗ್ತವೆ ಪ್ಲಾಸ್ಮೋಗ್ಯಾಮಿ ಅಂದ್ರೇನು, ಕೋಶ ದ್ರವ್ಯ ಸಮ್ಮಿಳನಗೊಳ್ತದೆ, ಆದರೆ ಕೋಶ ಕೇಂದ್ರ ಹಾಗೆ ಉಳಿತಾವೆ. ಅದಕ್ಕೇನು ಕರಿತೀವಿ ನಾವು ಡೈಕ್ಯಾರಿಯೋ ಫೇಸ್ ಅಂತ ಕರಿತೀವಿ. ಈ ಡೈಕ್ಯಾರಿಯೋ ಫೇಸ್ ಡೆವಲಪ್ ಆಗಿ ಅಂದ್ರೆ ಅದು ಏನಾಗ್ತದೆ ಉನ್ನತ ಹಂತಕ್ಕೆ ಹೋಗಿ ಏನಾಗ್ತದೆ ಬೆಸಿಡಿಯೋಕಾರ್ಪ್ ಆಗ್ತದೆ. ಈ ಬೆಸಿಡಿಯೋಕಾರ್ಪಿಗೆ ನಾವೇನು ಕರಿತೀವಿ ಫ್ರೂಟಿಂಗ್ ಬಾಡಿ, ಉತ್ಪಾದಕ ಅಂಗಗಳು ಅಂತ ಕರಿತೀವಿ. ಈ ಬೆಸಿಡಿಯೋಕಾರ್ಪ್ ಒಳಗಡೆ ಏನಿರ್ತಾವೆ ಅಂತಂದರೆ ಬೆಸಿಡಿಯಾಗಳಿರ್ತಾವೆ, ಜೋಡಣೆ ಹೊಂದಿದಂಥ ಬೆಸಿಡಿಯಾಗಳಿರ್ತವೆ. ತದನಂತರದಲ್ಲಿ ಏನಾಗ್ತಂದರೆ ಈ ಏನು ಡೈಕ್ಯಾರಿಯೋ ಇರ್ತಾವಲ್ಲ ಅಲ್ಲಿ ಏನಾಗ್ತದೆ ಕ್ಯಾರಿಯೋಗ್ಯಾಮಿ, ಕೋಶ ಕೇಂದ್ರಗಳೇನಾಗ್ತವೆ ಸಮ್ಮಿಳನಗೊಳ್ತವೆ. ಆಮೇಲೆ ಹಾಗೆ ಅದೇನಾಗ್ತದೆ ಅರೆವಿದಳನ ಮಿಯೋಸಿಸ್ ಆಗ್ತದೆ.
ಮಿಯೋಸಿಸ್ ಆಗಿ ಏನಾಗ್ತದೆ ಅಂದರೆ ಇಲ್ಲಿ ಬೆಸಿಡಿಯೋಸ್ಪೋರ್ಗಳ ಉತ್ಪತ್ತಿ ಆಗ್ತದೆ. ಈ ಮುಖೇನ ನಾವು ಏನು ಮಾಡ್ತಾವೆ ಅಂದರೆ ಲೈಂಗಿಕ ಸಂತಾನೋತ್ಪತ್ತಿಯನ್ನು ಮಾಡ್ತೀವಿ. ನಾವು ಈ ಬೆಸಿಡಿಯೋಮೈಸಿಟಿಸ್ ಉದಾಹರಣೆ ನೋಡಬೇಕಾದ್ರೆ ಅಗ್ಯಾರಿಕಸ್ ಅಂತ ಕರಿತೀವಿ. ಇದು ಮಶ್ರೂಮ್, ಇದೇನಪ್ಪ ಅಂದರೆ ಅಣಬೆ. ಅಗ್ಯಾರಿಕಸ್ ಅನ್ನೋದೊಂದು ಅಣಬೆ ಆಗಿದೆ. ಉಸ್ಟಿಲಾಗೋ ಕಾಸಸ್ ದ ಸ್ಮಟ್ ಇನ್ ದ ಪ್ಲಾಂಟ್ಸ್ ಅಂತ ಕರಿತೀವಿ. ಅಂದರೆ ಈ ಉಸ್ಟಿಲಾಗೋ ಅನ್ನುವಂಥ ಶಿಲೀಂಧ್ರ ಸಸ್ಯಗಳಲ್ಲಿ ಮಸಿ ರೋಗವನ್ನು ತೆಗೆದುಕೊಂಡು ಬರ್ತದೆ. ಪಸಿನಿಯಾ ಕಾಸಸ್ ರಸ್ಟ್ ಇನ್ ದ ಪ್ಲಾಂಟ್ಸ್ ಅಂತ ಕರಿತೀವಿ. ಅಂದರೆ ಪಸಿನಿಯಾ ಅನ್ನುವಂಥ ಶಿಲೀಂಧ್ರ ಸಸ್ಯಗಳಿಗೆ ತುಕ್ಕು ರೋಗವನ್ನು ಇದು ತೆಗೆದುಕೊಂಡು ಬರ್ತದೆ. ಇನ್ನು ಲಾಸ್ಟ್ ಕ್ಲಾಸ್ ನೋಡೋಣ, ಡಿಟ್ರೋಮೈಸಿಟಿಸ್. ಡಿಟ್ರೋಮೈಸಿಟಿಸ್ ಆರ್ ಕಾಲ್ಡ್ ಆಸ್ ದ ಫಂಗಸ್ ಇನ್ಪರ್ಫೆಕ್ಟಿ ಬಿಕಾಸ್ ಓನ್ಲಿ ವೆಜಿಟೇಟಿವ್ ಆ್ಯಂಡ್ asexual reproduction occur in the Ditromycetes. There is no sexual reproduction. Thus, they are called as the fungus imperfecti. They reproduce asexually through the conidia formation, and their mycelium is septate and branched. They are saprophytic and parasitic, and mainly the decomposers of the litter and involved or they are helpful in the mineral cycling. Examples are Alternaria, Coletrochium and Trichoderma. ಡಿಟ್ರೋಮೈಸಿಟಿಸ್ಗಳನ್ನು ಫಂಗಸ್ ಇನ್ಪರ್ಫೆಕ್ಟ್ ಅಂತ ಕರಿತೀವಿ, ಅಪೂರ್ಣ ಶಿಲೀಂಧ್ರಗಳು ಅಂತ ಕರಿತಾರೆ. ಯಾಕೆ ಅವಕ್ಕೆ ಅಪೂರ್ಣ ಶಿಲೀಂಧ್ರಗಳು ಅಂತಾರಂದರೆ ಅವುಗಳಲ್ಲಿ ಸಸ್ಯಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ಮಾತ್ರ ಆಗ್ತದೆ. ಅಲ್ಲಿ ಈ ಡಿಟ್ರೋಮೈಸಿಟಿಸ್ಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಆಗೋದಿಲ್ಲ. ಯಾವಾಗ ಇದಕ್ಕೆ ಲೈಂಗಿಕ ಸಂತಾನೋತ್ಪತ್ತಿ ಆಗೋಂಗಿಲ್ಲಲ್ಲ ಅದಕ್ಕೆ ಏನು ಕರೀತಾರೆ ಅಂದರೆ ಅಪೂರ್ಣ ಶಿಲೀಂಧ್ರಗಳು ಅಂತ ಕರೀತಾರೆ. ಇವು ಅಲೈಂಗಿಕ ಸಂತಾನೋತ್ಪತ್ತಿ ಕೊನಿಡಿಯಾ ಅನ್ನುವಂಥ ಬೀಜಕಗಳ ಮುಖಾಂತರ ಮಾಡಿಕೊಳ್ತಾವೆ. ಇವುಗಳ ಕವಕ ಜಾಲ ಸೆಪ್ಟೇಟ್ ವಿಭಾಜಕಗಳಿಂದ ಒಳಗೊಂಡಿರ್ತದೆ ಮತ್ತು ಅದೇನಿರ್ತದೆ ಕವಲು ಹೊಡೆದಿರ್ತದೆ. ಇವು ಸ್ಯಾಪ್ರೋಫೈಟಿಕ್ ಕೊಳೆತಿನಿಗಳಾಗ್ಯಾವ ಮತ್ತು ಪರಾವಲಂಬಿಗಳಾಗ್ಯಾವ. ಇವು ಎಲ್ಲಿರ್ತಾವೆ ಅಂತಂದರೆ ಲಿಟರ್ ಅಂದರೆ ಕಸದ ಗುಡ್ಡೆ ಕಸಗಳಲ್ಲಿ ವಾಸವಾಗಿರ್ತವೆ. ಅದ್ರ ಜೊತೆ ಇವು ಮಿನರಲ್ ಸೈಕ್ಲಿಂಗ್ ಅಂದ್ರೇನು ಖನಿಜಾಂಶಗಳ ಏನಪ್ಪ ಚಕ್ರದಲ್ಲಿ ಇವೇನು ಮಾಡ್ತಾವೆ ಪಾತ್ರವನ್ನು ವಹಿಸ್ತಾವೆ. ಏನು ಖನಿಜ ಚಕ್ರದಲ್ಲಿ ಏನು ಮಾಡ್ತಾವೆ ಅಂದರೆ ಇವು ಪಾತ್ರವನ್ನು ವಹಿಸ್ತವೆ. ನಾವು ಉದಾಹರಣೆಗಳನ್ನು ನೋಡಬೇಕಾದ್ರೆ ಅಲ್ಟರ್ನೇರಿಯಾ, ಕೊಲೊಟ್ರೋಕಿಯಂ ಮತ್ತು ಟ್ರೈಕೋಡರ್ಮಾ ಅನ್ನುವಂಥ ಶಿಲೀಂಧ್ರಗಳು ಇಲ್ಲಿಯವು. ಸೊ ನೋಡಿರಿ, ಇವತ್ತಿನ ದಿವಸ ಟುಡೇ ವಿ ಲರ್ನ್ಟ್ ಅಬೌಟ್ ಏನೇನು ಕಲ್ತೀವಿ ನಾವು ಇವತ್ತು ಶಿಲೀಂಧ್ರಗಳು ಕಿಂಗ್ಡಮ್ ಮೈಕೋಟಾವನ್ನು ಕಲ್ತೀವಿ. ಅವುಗಳ ಜನರಲ್ ಫೀಚರ್ಸ್ ಬಗ್ಗೆ ಕಲ್ತೀವಿ, ಅಂದರೆ ಸಾಮಾನ್ಯ ಗುಣಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅವುಗಳಲ್ಲಿರುವಂತಹ 4 ವರ್ಗಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಪೈಕೋಮೈಸಿಟಿಸ್, ಅಸ್ಕೋಮೈಸಿಟಿಸ್, ಬೆಸಿಡಿಯೋಮೈಸಿಟಿಸ್ ಮತ್ತು ಡಿಟ್ರೋಮೈಸಿಟಿಸ್ ಮತ್ತು ಅವುಗಳ ಉದಾಹರಣೆಗಳ ಬಗ್ಗೆನೂ ಅಧ್ಯಯನವನ್ನು ನಾವು ಇವತ್ತು ಮಾಡಿದ್ದೀವಿ. ಇನ್ನು ನಾಳೆಯ ನನ್ನ ತರಗತಿಯೊಳಗೆ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ವೈರಸಸ್, ವೈರಾಯ್ಡ್ಸ್, ಪ್ರಿಯಾನ್ಸ್ ಆ್ಯಂಡ್ ಲೈಕನ್ಸ್. ಅಲ್ಲಿವರೆಗೆ ನಿಮಗೆ ಧನ್ಯವಾದವನ್ನು ನಾನು ತಿಳಿಸ್ತಾ ಇದ್ದೀನಿ. ಧನ್ಯವಾದ.